ಮುಂಬೈನಲ್ಲಿ ಮಹಾಯುತಿ ಮೈತ್ರಿಕೂಟ ಭಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 69 ವಾರ್ಡ್ಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಬಿಜೆಪಿ ಮೈತ್ರಿಕೂಟ. ಮುಂಬೈನಲ್ಲಿ 27 ವಾರ್ಡ್ಗಳಲ್ಲಿ ಹೆಜ್ಜೆ ಇಟ್ಟಿದೆ UBT. ಈಗ ಸದ್ಯಕ್ಕೆ ಕೇವಲ 4 ವಾರ್ಡ್ಗಳಲ್ಲಷ್ಟೇ ಕಾಂಗ್ರೆಸ್ ಮುನ್ನಡೆಯಲ್ಲಿ ಇದೆ. ಮುಂಬೈನಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಭಾರಿ ಮುನ್ನಡೆ, 114 ಮ್ಯಾಜಿಕ್ ನಂಬರು. ಬಟ್ ಎಲ್ಲ ವಾರ್ಡ್ಗಳ ಟ್ರೆಂಡ್ ನಮಗಿನ್ನೂ ಸಿಕ್ಕಿಲ್ಲ. ಸಿಕ್ಕಿದ ನಂತರ ಗೊತ್ತಾಗುತ್ತೆ. ಬಟ್ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಕೆಲವರು ಹೇಳಿದ ಪ್ರಕಾರ ಕ್ಲೀನ್ ಸ್ವೀಪ್ BJP ಅಂದಿದ್ದು ಬಹುತೇಕ ಸಾಧ್ಯ ಆಗಲ್ಲ ಈಗಿನ ಟ್ರೆಂಡನ್ನು ನೋಡ್ತಾ ಇದ್ರೆ. ಆದರೆ ಉದ್ಧವ್ ಠಾಕ್ರೆ ಅವರ ಲೆಕ್ಕಾಚಾರ ಅಂತೂ ಕೈ ಕೊಟ್ಟಿದೆ. ಅವರು ಬಹಳ ಅಪರಿಮಿತ ವಿಶ್ವಾಸದಲ್ಲಿದ್ದರು. ಅದು ಮಾತ್ರ ಈ ಸರ್ತಿ ಕೈ ಕೊಟ್ಟಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಶಿವಸೇನೆ, ಅದರಲ್ಲೂ ಉದ್ಧವ್ ಠಾಕ್ರೆ ಅವರಿಗೆ ಕೈ ಕೊಟ್ಟ ಫ್ಯಾಕ್ಟರ್ಗಳು ಏನು ಅಂತ. ಆದರೆ ಇದನ್ನು BJP ಅವರು ಮೊದಲೇ ಲೆಕ್ಕಾಚಾರ ಹಾಕಿ ಅವರಿಗೆ ಮೈನಸ್ ಆಗಿದ್ದೆಲ್ಲ ನಮಗೆ ಪ್ಲಸ್ ಆಗಬೇಕು ಅಂತ ವರ್ಕೌಟ್ ಮಾಡ್ಕೊಂಡ್ರ ಅಂತ. ಅರವಿಂದ್, ಖಂಡಿತವಾಗಿ ಕೂಡ ಯಾರೂ ಕೂಡ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಒಂದಾಗ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಏಕೆಂದರೆ ಎಷ್ಟರ ಮಟ್ಟಿಗೆ ಇವರಿಬ್ಬರ ನಡುವೆ ವೈರತ್ವ ಇತ್ತು. ಬಾಳಾ ಸಾಹೇಬ್ ಠಾಕ್ರೆ ಅವರ ನಿಧನದ ಬಳಿಕ ಆದಂಥ ರಾಜಕೀಯ ಬೆಳವಣಿಗೆಗಳು ಮತ್ತು ದಾಯಾದಿ ಕಲಹ ಏನಿತ್ತು, ಅದು ಎಲ್ಲೋ ಒಂದು ಕಡೆ ಇವರಿಬ್ಬರನ್ನ ಇಷ್ಟು ಬೇಗ ಒಂದು ಮಾಡ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಆಮ್ಲಜನಕವಾಗಿ ಇವರಿಬ್ಬರು ಒಂದಾಗಿರ್ತಕ್ಕಂಥದ್ದು ಶಿವಸೇನೆ ಉದ್ಧವ್ ಠಾಕ್ರೆ ಬಣಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ. ಪೂರ್ಣ ಪ್ರಮಾಣದಲ್ಲಾಗಿದೆಯಾ? ಖಂಡಿತವಾಗಿ ಕೂಡ ಈ ರಿಸಲ್ಟನ್ನು, ಈ ಟ್ರೆಂಡಲ್ಲಿ ನೋಡೋದಾದರೆ ಖಂಡಿತವಾಗಿ ಕೂಡ ಶಿವಸೇನೆಗೆ ಉದ್ಧವ್ ಠಾಕ್ರೆ ಬಣಕ್ಕೆ ಆಗಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಈ ಒಂದು ರಾಜ್ ಠಾಕ್ರೆ ಬಂದ ಬಳಿಕ ಬೇರೆ ಎಲ್ಲೋ ಒಂದು ಕಡೆ ಹೆಚ್ಚುವರಿಯಾಗಿ ಇನ್ನೊಂದು ಆ್ಯಡ್ ಆನ್ ಮಾಡುವಂಥ ಒಂದು ಲೀಡರ್ಶಿಪ್ ಅಥವಾ ಒಂದು ಪಾರ್ಟಿ ಏನಾದರೂ ಇವ್ರ ಜೊತೆಗಿದ್ದಿದ್ರೆ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಅದು ಅವ್ರಿಗೆ ಸಕ್ಸಸ್ ತಂದು ಕೊಡ್ಬೋದಾಗಿತ್ತು. ಅಂದರೆ ಶರದ್ ಪವಾರ್ ಕೂಡ ಮರಾಠಿ ಅಸ್ಮಿತೆಯಲ್ಲೇ ಒಂದು ರೀತಿಯಲ್ಲಿ ಒಡೆದಾಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚುವರಿ ಅಂದ್ರೆ ಏನು? ಹಿಂದುತ್ವ ಮತಗಳು ಜೊತೆಗೆ ಮೈಗ್ರೆಂಟ್ಸು, ಇವರ ಮತಗಳನ್ನು ತರುವಂಥ ಒಂದು ಲೀಡರ್ಶಿಪ್ ಆಗಲಿ ಮತ್ತು ಅವರ ಸಿದ್ಧಾಂತದಲ್ಲಿ ಬದಲಾವಣೆ ಆಗಲಿ ಎಲ್ಲೂ ಕೂಡ ಕಾಣಲಿಲ್ಲ. ಯಾಕೆಂದರೆ ಈ ಒಂದು ಬುಲೆಟ್ ಟ್ರೈನ್ ವಿಚಾರವಾಗಿಯೇ ರಾಜ್ ಠಾಕ್ರೆ ಏನೆಲ್ಲ ಮಾತನಾಡಿದ್ರು ಅನ್ನೋದು ಗೊತ್ತಿದೆ. ಅಹಮದಾಬಾದ್, ಪುಣೆ, ಒಂದು ಮುಂಬೈ, ಈ ಒಂದು ಬುಲೆಟ್ ಟ್ರೈನ್ ವಿಚಾರವಾಗಿ ಕೂಡ. ಹಾಗಾಗಿ ಇಲ್ಲಿ ಮೈಗ್ರೆಂಟ್ಸನ್ನು ಮರೆಯುವಂಥ ಕೆಲಸ ಮಾಡಿದ್ರು ಮತ್ತು ಅದು ಬೇಡವೇ ಬೇಡ ಅನ್ನೋದನ್ನು ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಬಿಟ್ಟರು. ಆ ಕಾರಣಗಳಿಗೋಸ್ಕರವಾಗಿ ಈ ರಿಸಲ್ಟ್ ಒಂದು ರೀತಿಯಲ್ಲಿ ಪ್ರತಿಬಿಂಬಿತ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ 130 ಕ್ಷೇತ್ರಗಳಲ್ಲಿ ಮರಾಠಿ ಅಸ್ಮಿತೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು 70 ಕ್ಷೇತ್ರಗಳಲ್ಲಿ ಈ ಒಂದು ಮೈತ್ರಿಕೂಟ ಒಂದು ರೀತಿಯಲ್ಲಿ ಗೆಲ್ಲೋದಕ್ಕೆ ಆಗ್ತಾ ಇದೆ. ಎಲ್ಲವೂ ಕೂಡ ಮರಾಠಿ ಅಸ್ಮಿತೆಯ ಕ್ಷೇತ್ರಗಳಲ್ಲೇ ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನುಳಿದಿರ್ತಕ್ಕಂಥ ಕಡೆ ಒಂದು ರೀತಿಯಲ್ಲಿ ಮಕ್ಕಾಡೆ ಮಲಗಿದೆ. ಹಾಗಾಗಿ ಹಿಂದುತ್ವ ಫ್ಯಾಕ್ಟರ್ ಜೊತೆಗೆ ಮೈಗ್ರೆಂಟ್ಸ್ ಜೊತೆಗೆ ಮರಾಠಿ ಮತಗಳನ್ನು ವಿಭಜನೆ ಮಾಡುವಂಥ ಶಕ್ತಿ ಇರ್ತಕ್ಕಂಥದ್ದು. ಯಾಕೆಂದರೆ ತಾಣೆ ಭಾಗದಲ್ಲಿ ಶಿವಸೇನೆಯ ಸಿಂಧೆ ಬಣ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಇದೆ. ಹಾಗಾಗಿ ತಾಣೆಯನ್ನು ಕ್ಯಾಪ್ಚರ್ ಮಾಡುವಂಥ ಆ ಭಾಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಇವರು ಯಶಸ್ವಿ ಆಗಿರ್ತಕ್ಕಂಥದ್ದು ಶಿಂದೆ ಅವರು. ಹಾಗಾಗಿ ಅದು ಕೂಡ ಒಂದು ರೀತಿಯಲ್ಲಿ BJPಗೆ ಪ್ಲಸ್ ಆಗಿದೆ. ಅಂದರೆ ಮರಾಠಿ ಮತಗಳನ್ನು ವಿಭಜನೆ ಮಾಡೋದಕ್ಕೆ. ಯಾಕೆಂದರೆ ಈ ಸಮೀಕ್ಷೆಗಳು ಹೇಳ್ತಾ ಇತ್ತು 100 ಓಟಲ್ಲಿ 49, 50, 55 ಓಟಷ್ಟು ಶಿವಸೇನೆ ಉದ್ಧವ್ ಠಾಕ್ರೆಗೆ ಬಂದಿದ್ರೆ ಉಳಿದಿರ್ತಕ್ಕಂಥ ಮರಾಠಿ ಓಟಲ್ಲಿ ಸುಮಾರು 30%ನಷ್ಟು 35%ನಷ್ಟು ಶಿಂದೆ ಬಣಕ್ಕೆ ದಕ್ಕಿದೆ ಅನ್ನೋದು ಕೂಡ ಕೆಲ ಸಮೀಕ್ಷೆಗಳಲ್ಲಿ ಅದು ಗೋಚರ ಆಗ್ತಾ ಇತ್ತು. ಹಾಗಾಗಿ ಆ ರಿಸಲ್ಟ್ ಅನ್ವಯ ಈಗ BJP ಮತ್ತು ಶಿವಸೇನೆಯ ಒಂದು ಶಿಂದೆ ಬಣ ಒಂದು ರೀತಿಯಲ್ಲಿ ನಾಗಾಲೋಟದ ಮುನ್ನುಗ್ತಾ ಇದೆ. ಆದರೆ ದೊಡ್ಡ ಮಟ್ಟದಲ್ಲಿ ಫೋರ್ಸ್ನಲ್ಲಿ ಮುನ್ನುಗ್ಗದೇ ಇದ್ರೂ ಕೂಡ 30 ವರ್ಷಗಳ ಬಳಿಕ ಶಿವಸೇನೆ ಉದ್ಧವ್ ಠಾಕ್ರೆ ಒಂದು ಶಿವಸೇನೆ ಏನಿದೆ ಅದನ್ನು ನೆಲ ಕಚ್ಚಿಸೋದಕ್ಕೆ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು, ಆ ಸ್ಟ್ರಾಟಜಿ ಸಕ್ಸಸ್ ಆಗ್ತಾ ಇದೆ. ಆ ನಂಬರ್ ಗ್ಯಾಪ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋ ಆಧಾರದ ಮೇಲೆ ಮುಂದಿನ ರಾಜಕೀಯ ಭವಿಷ್ಯ ಬೆಳವಣಿಗೆಗಳನ್ನು ಕೂಡ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ನೋಡಿ, ಯಾವತ್ತೂ ಅಷ್ಟೇ ಸೋಲಾಯಿತು ಅಂದಾಗ ಸೋಲಿಗೆ ಕಾರಣಗಳು ಹಲವು, ಗೆಲುವಾಯಿತು ಅಂದಾಗ ಗೆಲುವಿನ ಕಾರಣಗಳು ಕಡಿಮೆ ಇರುತ್ತೆ, ಬಟ್ ಗೆದ್ದಿರ್ತಾರೆ. ಹಾಗಾಗಿ ಇವಾಗ ಶಿವಸೇನೆ ಬಣದವರಾಗಿರ್ಬೋದು, ಉದ್ಧವ್ ಠಾಕ್ರೆ ಅಥವಾ ಕಾಂಗ್ರೆಸ್ ಆತ್ಮಾವಲೋಕನವನ್ನು ಮಾಡ್ಕೋಬೇಕು.